ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು, ರಮೇಶ್ ಅವ್ರು ನಿಮ್ಗೆ ಬಹಳ ಚೆನ್ನಾಗಿದ್ರು, ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ರಿ. ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಮುಖಂಡರುಗಳಿಗೆ, ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ BJPಗೆ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ. ಇವರೆಲ್ಲ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ, ರಾಜಕಾರಣ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ. ಇವ್ರ ಕೈಯಿಂದ ಯಾವತ್ತೂ ಒಂದು MLA ಸೀಟ್ ಗೆಲ್ಲಕ್ಕಾಗಲ್ಲ. ತಮ್ಮದ ನಾಯಕತ್ವದಲ್ಲಿ MP ಎಲೆಕ್ಷನ್ ಏನಾಯ್ತು? ಉತ್ತರ ಕರ್ನಾಟಕ ಮಾಸಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ, ಏನಾಯ್ತು? ಬೀದರಲ್ಲಿ, ಕಲಬುರಗಿಯಲ್ಲಿ ಏನಾಯ್ತು? ಬೆಳಗಾಮಲ್ಲಿ ಏನಾಯ್ತು? ನಾವು ಗೆದ್ದಿರೋದಿಲ್ಲಿ. ಎಲ್ಲಿ ಕಾಂಗ್ರೆಸ್ ಬಹಳ ಪ್ರಬಲವಾಗಿದ್ದಂಥ ಜಾಗದಲ್ಲಿ, ಅಹಿಂದ ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ. BJP ಬಹಳ ಪ್ರಬಲವಾಗಿರೋ ಕಡೆ ತುಣಕಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ. ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರ ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇನು. ಅದೇ ಇನ್ನೊಬ್ರು ಅಭ್ಯರ್ಥಿ ಆಗಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರುತ್ತೆ.